ಈ ಸದ್ಯ PUC ಪರೀಕ್ಷೆ ನಡೆದ, ಇನ್ನು ಮುಂದೆ 10th ಪರೀಕ್ಷೆ ಬರುತ್ತೆ. ನಮ್ಮ ಹುಡುಗರಿಗೆ ಇಲ್ಲಿ ಕುಂತಂತ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ಭಾಳಷ್ಟು ಮಂದಿ ಎಲೆಕ್ಷನ್ ನಡೆದಾಗ ಯಾರಿಗೆ ಅಡ್ಡಾಡಕ್ಕೆ ಬರೋದಿಲ್ಲ ಅವ್ರನ್ನ ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಹೋಗಿ ಓಟ್ ಹಾಕ್ಸುವಂಥ ಪ್ರಯತ್ನ ಹೆಂಗೆ ಮಾಡ್ತಿರಲ್ಲಪ್ಪ. ಎಲ್ಲ ಯುವಕರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ಎಷ್ಟೋ ಮಂದಿ ಹಳ್ಳಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಬೇರೆ ಊರಿಗೆ ಹೋಗಿ ಪರೀಕ್ಷೆ ಬರೀಬೇಕಾದ್ರೆ ಅವ್ರು ಬಸ್ ತಪ್ಪಿರ್ತಾವ, ಗಾಡಿ ತಪ್ಪಿರ್ತಾವ. ಅಂಥ ಎಲ್ಲ ಮಕ್ಕಳನ್ನು ನೀವು ಅಣ್ಣನಾಗಿ ತಮ್ಮನಾಗಿ ನಿಮ್ಮ ಗಾಡಿಯಾಗ ಹತ್ತಿಸ್ಕೊಂಡು ಹೋಗಿ ಪರೀಕ್ಷಾ ಕೇಂದ್ರಕ್ಕೆ ಅವರನ್ನು ಬಿಟ್ಟು ಪರೀಕ್ಷೆ ಬರೆಯುವಷ್ಟು ಮಟ್ಟಿಗೆ ತಾವೆಲ್ಲರೂ ಆಗಬೇಕನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛಪಡ್ತೇನೆ. ದಯಮಾಡಿ, ಯಾಕಂದರೆ ಬಡ ಮಕ್ಕಳಲ್ಲಿ ಪ್ರತಿಭೆ ಇರ್ತದೆ. ಬಡವರ ಮಕ್ಕಳು ಹೋಗಿ ದೂರ ಬೆಳಿಬೇಕಂತಂದ್ರೆ ಒಮ್ಮೆ ಬಸ್ಸಿನ ತಪ್ತದೆ, ಒಮ್ಮೆ ಮನೆಯಾಗಿರ್ತಕ್ಕಂಥ ಯಾವುದೋ ಸಮಸ್ಯೆಯಿಂದ ಒಂದು ಟಿಕೆಟ್ ಕಳ್ಕೊಂಡಿರ್ತಾರೆ. ಇಂಥವು ಅನೇಕ ಸಮಸ್ಯೆ ಒಳಗಿರ್ತಾರೆ. ಮುಂದೆ ಬರೆಯುವಂಥ ಒಬ್ಬ ವ್ಯಕ್ತಿಯ ಭವಿಷ್ಯಕ್ಕಾಗಿ ಅಷ್ಟಕ್ಕೊಂಡ ಕಷ್ಟಪಡ್ತೀವಿ ಅನ್ನೋದಾದ್ರೆ ದೇಶವನ್ನು ನಡೆಸುವಂಥ ಮಕ್ಕಳ ಭವಿಷ್ಯಕ್ಕಾಗಿ ತಾವು ಅಣ್ಣನಾಗಿ ತಮ್ಮನಾಗಿ ನಮ್ಮ ಸಹೋದರರಾಗಿ ಅಕ್ಕ ತಂಗಿ ಭಾವನಾದಿಂದ ಯಾರಾದರೂ ಬಸ್ ಮಿಸ್ ಮಾಡ್ಕೊಂಡಿದ್ರೆ ಹೋಗೋದಕ್ಕೆ ತೊಂದರೆ ಆಗಿ ಪರೀಕ್ಷೆ ಬಿಡಾಕತ್ತಿದ್ರಂದ್ರೆ ಅಂಥವ್ರನ್ನ ಕರ್ಕೊಂಡು ಹೋಗಿ ಯಾರು ಪರೀಕ್ಷೆ ಕೊಠಡಿ ಒಳಗೆ ಬರೆಸ್ಕೊಂಡು ನಿಮ್ಮ ತಂಗಿಯನ್ನು ಹೆಂಗೆ ತಂದು ಮನೆಗೆ ಬಿಡ್ತೀರಿ ಹಂಗೆ ನಿಮ್ಮ ಮಕ್ಕಳನ್ನು ಅವ್ರನ್ನ ಬಿಡ್ಕೊಂಡು ಬಂದಿದ್ದ ಕರೆ ಆದ್ರೆ ನಮ್ಮ ನಾಡಿನ ಕರೆ ಸಂಸ್ಕೃತ ಯುವಕರಾಗ್ತೀರಿ ಅನ್ನುವಂಥದ್ದನ್ನು ನಿಮ್ಮೆಲ್ಲರಿಗೆ ತಿಳಿಯಕ್ಕೆ